ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ವಾಟರ್ ಮೆಲನ್ ಜ್ಯೂಸ್, ಕಲ್ಲಂಗಡಿ ಹಣ್ಣು ಅಂತಾರಲ್ವ, ಅದು ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಕೇವಲ 1 ನಿಮಿಷದಲ್ಲೇ ಈ ಥರ ಜ್ಯೂಸ್ ಅಂತಷ್ಟಲ್ಲೇ ಇರುತ್ತೆ. ಸೇಮ್ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಈ ಶಿವರಾತ್ರಿ ಅಲ್ವಾ, ಎಲ್ಲರ ಮನೆಯಲ್ಲೂ ಹಣ್ಣು ತಂದಿರ್ತಾರೆ. ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಮಧ್ಯಾಹ್ನ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಈ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಕಲ್ಲಂಗಡಿ ಹಣ್ಣು ತೊಗೊಂಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಮಧ್ಯೆ ಬೀಜ ಇರುತ್ತಲ್ಲ, ಅದೆಲ್ಲ ತೆಗೆದು ನಾನು ಈ ಕಲ್ಲಂಗಡಿ ಹಣ್ಣು ತೊಗೊಂಬಿಟ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊತಿದ್ದೀನಿ. ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಕಲ್ಲಂಗಡಿ ಹಣ್ಣು, ಅದನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಇದು ಸ್ವೀಟ್ ಇರುತ್ತೆ ಹಣ್ಣು, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಶುಗರ್ ಹಾಕಿರೋದು. ನೀರೇನೋ ಹಾಕೋಣಕ್ಕೆ ಹೋಗಬಾರ್ದು. ನಿಮಗೆ ಏಲಕ್ಕಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಇದು ಈಗ ನೋಡಿಲ್ಲೇ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಇದು ಸಿಂಪಲ್ಲಾಗಿ ಮಾಡೋದು. ಸೇಮ್ ಜ್ಯೂಸ್ ಸೆಂಟರಲ್ಲಿ ಏನಿರುತ್ತೆ ಅದೇ ಥರ ಇರುತ್ತೆ. ಇದು ಜ್ಯೂಸು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹಣ್ಣು ಸ್ವೀಟ್ ಇರುತ್ತೆ ಹಣ್ಣು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು, ರೆಡಿಯಾಗಿದೆ. ಈಗ ನಾವು ಸರ್ವ್ ಮಾಡ್ಕೋಬೋದು. ತುಂಬಾ ಈಸಿ ಮಾಡೋದು. ಕೇವಲ 1 ನಿಮಿಷದಲ್ಲಿ ನಾವು ಜ್ಯೂಸ್ ಸೆಂಟರ್ ಸ್ಟೈಲೇ ಇರ್ತಿದ್ದು ವಾಟರ್ ಮೆಲನ್ ಜ್ಯೂಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್.